ನಾವು ಯೂಸ್ ಮಾಡ್ತಾ ಇರೋವಂಥ ಕಾರುಗಳ ಇರ್ಬೋದು, ಅದರಲ್ಲಿ ಸುಮಾರು ಒಂದು 30-40% ಏನು ಖರ್ಚು ಮಾಡ್ತಾ ಇದ್ರಿ ಪೆಟ್ರೋಲು ಡೀಸೆಲ್, ಅದನ್ನು ಕಡಿಮೆ ಮಾಡುವಂಥದ್ದು. ನಮ್ಮ ಬೆಂಗಾಲು ವಾಹನಗಳು ಇದೆ, ಅದನ್ನು ಕೂಡ ಕಡಿಮೆ ಮಾಡುವಂಥದ್ದು, ಯೂಸ್ ಮಾಡೋದು. ಒಂದಿನ ಬಿಟ್ಟು ಒಂದಿನ ಆ ಥರ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಬೆಂಗಾಲು ಗಾವನ ಯೋಚನೆ ಮಾಡ್ತಾ ಇದ್ದೀರಿ, ಅದನ್ನು ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡುವಂಥದ್ದು, ಅಥವಾ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಯೂಸ್ ಮಾಡುವಂಥದ್ದು. ಮದುವೆ ಮುಂಜಿಗಳಿಗೆ ಅದನ್ನು ಯೂಸ್ ಮಾಡದೆ ಈ ಥರದ್ದು ಏನೇನು ಸಾಧ್ಯನೋ ಒಂದು 30-50% ನಾವು ದೇಶ ಇಂಥ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ, ಪ್ರಪಂಚನೇ ಯುದ್ಧ ಕಾರ್ಮೋಡ ಕವಿದಿರುವಂಥ ಸಂದರ್ಭದಲ್ಲಿ ನಮ್ದೆಲ್ಲರದು ಕರ್ತವ್ಯ. ಅದರಿಂದ ಸಾರ್ವಜನಿಕರು ಇದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಇದಕ್ಕೆ ಆಸ್ ಎ ಪಾರ್ಟಿ ಲೀಡರ್ ನಾವು ಕೂಡ ಇದಕ್ಕೆ ಸ್ಪಂದನೆಯನ್ನ ಮಾಡ್ತಾ ಇದ್ದೀವಿ. 100% ನಮ್ಮ ಇಡೀ ಕುಟುಂಬ ಖರ್ಚನ್ನ ನಾವು ಕಡಿಮೆ ಮಾಡ್ತೀರಿ. ಮನೆಯಲ್ಲಿ ಯೂಸ್ ಮಾಡೋಂಥ ಆಯಿಲ್ನು ಕೂಡ ಕಡಿಮೆ ಮಾಡೋಕ್ಕೆ ನಾನು ನನ್ನ ಮನೆಯಲ್ಲಿ ಕೂಡ ಹೇಳಿದ್ದೀನಿ. ನಾನು ಆಯಿಲ್ ಮನೆಯಲ್ಲಿ ನಾವು ಏನು ಯೂಸ್ ಮಾಡ್ತೀರಿ ಅದನ್ನು ಕಡಿಮೆ ಮಾಡಿ ಅಂತಲೂ ನಾನು ಹೇಳಿದ್ದೀನಿ. ಮತ್ತು ಪೆಟ್ರೋಲ್ ಡೀಸೆಲ್ ಅಂತಲೂ ಅವಶ್ಯಕತೆ ಇದ್ದಾಗ ಮಾತ್ರ, ಈ ಕಾಫಿ ಕುಡಿಯೋಕ್ಕೂ ಕಾರಲ್ಲಿ ಹೋಗೋದು, ತಿಂಡಿ ತಿನ್ನೋಕ್ಕೂ ಕಾರಲ್ಲಿ ಹೋಗೋದು, ಇವೆಲ್ಲ ರದ್ದು ಮಾಡಬೇಕು. ಈಗ ಕಾಂಗ್ರೆಸ್ನವರ ಆಕ್ಷೇಪ ಇರೋದು ಈ ರೀತಿಯ ಸಮಸ್ಯೆ ಇದು ನಿನ್ನೆ ಮೊನ್ನೆದಲ್ಲ, ಟೈಮ್ ಆಗಿದೆ. ಪಂಚರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಮೋದಿಯವರು ಪ್ರಚಾರ ಮಾಡಿದ್ದಾರೆ, ಹೆಲಿಕಾಪ್ಟರ್ಗಳನ್ನು ಬಳಸಿದ್ದಾರೆ, ರೋಡ್ ಶೋಗಳನ್ನು ನಡೆಸಿದ್ದಾರೆ. ಚುನಾವಣೆ ಆದ ನಂತರ ಇಂಥ ಘೋಷಣೆ ಅಲ್ಲ, ಎಲ್ಲರೂ ಕೂಡ ಯುದ್ಧ ನಿಲ್ಲುತ್ತೆ ಅನ್ನೋ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದಿದ್ದು. ಯಾಕಂದ್ರೆ ಆ ಥರದ ಸಂಧಾನಗಳು ನಡೀತಾ ಇತ್ತು. ಇವರು ಸಂಧಾನದ ಮಾತುಕತೆ ಕಳಿಸ್ತಾ ಇದ್ರು, ಅಮೆರಿಕಾನು ಕೂಡ ಸಂಧಾನದ ಮಾತುಕತೆ ಕಳಿಸಿತ್ತು, ರಷ್ಯಾನು ಕೂಡ ಸಂಧಾನದ ಮಾತುಕತೆ, ಅದನ್ನು ಕೂಡ 3 ದಿನ ಏನೋ ಮುಂದೆ ಹಾಕಿದ್ದಾರೆ. ಈ ತರ ಮಾತುಕತೆ ನಡೀತಾ ಇತ್ತು. ಆದ್ರೆ ಈಗ ಆ ಮಾತುಕತೆಗಳೆಲ್ಲ ರದ್ದಾಗುವಂತಕ್ಕೆ ಬರ್ತಾ ಇದೆ. ಇರಾನ್ ಯಾವುದೇ ಪಟ್ಟು ಅವರ ಬಿಡದೇ ಇರೋವಂಥದ್ದು, ಇರಾನ್ ಹಠಮಾರಿತನ ನೋಡ್ತಾ ಇದ್ದೀರಿ. ರಷ್ಯಾ, ಇದು ಅಮೆರಿಕದ ಹಠಮಾರಿತನ, ಇವೆಲ್ಲ ನೋಡ್ತಾ ಇದ್ದೀರಿ. ಅದರಿಂದ ಇದು ಯುದ್ಧ ನಿಲ್ಲೋ ಲಕ್ಷಣ ಇಲ್ಲ, ನಿಲ್ತಾ ಇದೆ ಅಂತ ನಾವೆಲ್ಲ ಭರವಸೆ ಮೇಲೆ ಈ ತರದ ನಡೀತಾ ಇತ್ತು. ಈಗ ನಿಲ್ಲೋ ಲಕ್ಷಣ ಇಲ್ದಿರೋದ್ರಿಂದ ನಾವು ಜಾಗರೂಕರ ಆಗಬೇಕು. ಆ ದೃಷ್ಟಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂತ ನನಗನ್ನಿಸ್ತಿದೆ. ಎಲ್ಲಿವರೆಗೂ ಸಂಕಷ್ಟ ಇರುತ್ತೋ ಅಲ್ಲಿವರೆಗೂ ನಾವು ಫಾಲೋ ಮಾಡೇ ಮಾಡ್ತೀರಿ. ಎಲ್ಲಿವರೆಗೂ ನಮ್ಮ ನಾಯಕರು ಹೇಳ್ತಾರೋ ಅಲ್ಲಿವರೆಗೂ ನಾವು ಮಾಡೇ ಮಾಡ್ತೀರಿ, ಪ್ರಾಮಾಣಿಕವಾಗಿ ಮಾಡ್ತೀರಿ.